ಆದರ್ಶಮಯ ವ್ಯಕ್ತಿತ್ವವನ್ನ ಶ್ರೀ ರಾಮಚಂದ್ರನಲ್ಲಿ ಕಾಣುತ್ತೇವೆ ಎಂದು ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಪೀಠದ ಅಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಗುರುಗಳು ತಿಳಿಸಿದ್ದಾರೆ. ನಗರದ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಸರಸ್ವತಮ್ಮ ಗೋವಿಂದರಾಜು ಅವರ ಅನ್ನಪೂರ್ಣ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಹರ್ಷಿ ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣದ ಬಗ್ಗೆ ಆಶೀರ್ವಚನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪೂಜ್ಯ ವೈ ನರಹರಿ ಗುರುಗಳು ಮಾತನಾಡಿದರು. ಈ ಸತ್ಸಂಗದ ಕೊನೆಯಲ್ಲಿ ಸಿಂಹಾದ್ರಿ ಸದ್ಗುರು ದಂಪತಿಗಳ ಭಾವಚಿತ್ರಕ್ಕೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಸರಸ್ವತಮ್ಮ ಗೋವಿಂದರಾಜು, ರಾಘವೇಂದ್ರ, ಮಮತಾ, ಲಕ್ಷ್ಮೀ, ವಂಶಿಕೃಷ್ಣ, ಅಶೋಕ್, ಅಕ್ಷರ, ನಂದನ್, ವಿಶಾಲಾಕ್ಷಿ, ನಾಗಭೂಷಣ, ನಾಗಲಕ್ಷ್ಮಿ, ಟೈಲರ್, ಸರಸ್ವತಿ, ಶ್ರೀನಿವಾಸುಲು, ಸರಸ್ವತಿ, ಪಾಂಡುರಂಗ ಶೆಟ್ಟಿ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಹಾಜರಿದ್ದರು. ಆಶೀರ್ವಾದ ಮಾಡಿ ಆತ್ಮೀಯರೇ, ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಹಿಂದೆ ಇರ್ತಕ್ಕಂಥದ್ದು ಒಂದು ದೈವ ಅನುಗ್ರಹ, ತನ್ನ ಸ್ವಶಕ್ತಿಯಿಂದ ಮಾಡಿರ್ತಕ್ಕಂಥ ಕೆಲಸದ ಪ್ರಭಾವ. ಆತ್ಮೀಯರೇ, ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನಿಮ್ಮ ಶಕ್ತಿನೂ ಬೇಕು, ನಿಮ್ಮ ಶಕ್ತಿಯ ಜೊತೆಯಲ್ಲಿ ಅದಕ್ಕೆ ಸಪೋರ್ಟ್ ಆಗಿ ಇರ್ತಕ್ಕಂಥ ದೈವ ಅನುಗ್ರಹವೂ ಬೇಕು. ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀವಿ, ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀವಿ. ಯಾವ ರೀತಿಯಾಗಿರ್ತಕ್ಕಂಥ ಆ ಅಡಚಣೆಗಳು ಬಂದರೂ ನೀವು ಎದುರುಕೊಂಡು ಅದನ್ನು ಸಾಧನೆ ಮಾಡ್ತಕ್ಕಂಥದ್ದು ಸ್ಥೈರ್ಯ ಆ ಭಗವಂತನಿಗೆ ಗೊತ್ತಾಗಬೇಕು. ಅಂತ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ವಾಲ್ಮೀಕಿ ರಚನೆ ಮಾಡಿರೋ ರಾಮಾಯಣ ಎಷ್ಟು ಕಾಂಡಗಳಿವೆ? ನರಹರಿ 6 ಪ್ರಶ್ನೆಗಳು, ಒಂದು 8 ಕಾಂಡಗಳು ಅಂದರೆ 6 ಕಾಂಡಗಳು. ಒಂದು ಕಾಂಡ ಸ್ವಲ್ಪ ಆಮೇಲೆ ನೋಡ್ಕೊಳ್ಳೋಣ. ಆ ವಾಲ್ಮೀಕಿ ರಾಮಾಯಣವನ್ನು ಎಲ್ಲ ಹೇಳ್ತಾನೆ. ವಾಲ್ಮೀಕಿ, ನಿನ್ನಿಂದ ಈ ಶ್ರೀರಾಮಚಂದ್ರನ ಬಗ್ಗೆ ನೀನು ಖಂಡಿತವಾಗಿ ಯೋಚನೆ ಮಾಡಿ ಒಂದು ಕಾವ್ಯವನ್ನು ಬರೀಬೇಕು ಅಂತಂದು ಒಂದು ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸಿ ಅದೃಶ್ಯ ಯೋಚನೆ ಮಾಡ್ತೇನೆ. ಎಲ್ಲ ವಿಷಯವನ್ನು ನನಗೆ ನಾನು ಬರೀಬೇಕಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚೀಟಿಕೆಯನ್ನು ಕೊಟ್ಟು ಹೋಗ್ಬಿಟ್ಟಿದ್ದಾನೆ. ಯಾರು? ನಾರದ. ಅಂಥದ್ದು ಯೋಚನೆ ಮಾಡ್ತಾ 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 ತನ್ನ ಕುಟೀರಕ್ಕೆ ಹೋಗ್ತಾನೆ. ತನ್ನ ಕುಟೀರಕ್ಕೆ ಹೋಗಿ ಸಂಜೆ ಅದು ಸುಮಾರು 5 ಗಂಟೆ. ಆ ಸಂದರ್ಭದಲ್ಲಿ ತನ್ನ ಶಿಷ್ಯ ಭರದ್ವಾಜ ಮಹರ್ಷಿ, ಎಂಥ ದೊಡ್ಡವರು, ಭರದ್ವಾಜ ಮಹರ್ಷಿ ಜೊತೆಯಲ್ಲಿ ಆ ವಾಲ್ಮೀಕಿ, ನಾವು ತಮಸಾ ನದಿಗೆ ಹೋಗೋಣ, ಅಲ್ಲಿ ಇರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ ಅಂತಂದು ಇದನ್ನೇ ಯೋಚನೆ ಮಾಡ್ತಾ 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 ಇಬ್ಬರು ಜೊತೆಯಲ್ಲಿ ಭರದ್ವಾಜ, ನನಗೆ ಕಟ್ಕೊಳ್ಳೋದಕ್ಕೆ ಬೇಕಾಗಿರೋ ಬಟ್ಟೆ ಎಲ್ಲ ಇದೆಯಲ್ಲ ಅದನ್ನು ತಗೋ ಬಾ ನನ್ನ ಜೊತೆ. ಶಿಷ್ಯನನ್ನು ಕರ್ಕೊಂಡು ತಮಸಾ ನದಿಗೆ ಹೋಗ್ತಾನೆ. ತಮಸಾ ನದಿ ನೋಡ್ತಾನೆ, ಸ್ವಚ್ಛವಾಗಿ ನಿರ್ಮಲವಾಗಿರ್ತಕ್ಕಂಥ ನೀರು, ತಣ್ಣಗಾಗಿರ್ತಕ್ಕಂಥ ನೀರು. ಆ ನಿರ್ಮಲವಾಗಿರ್ತಕ್ಕಂಥ ಆ ಜಲವನ್ನು ನೋಡಿದ ತಕ್ಷಣನೇ ವಾಲ್ಮೀಕಿಗೆ ಅನ್ನಿಸ್ತೆ, ಮಹಾತ್ಮರು ಅಂದ್ರೆ ಅಂತಃಕರಣ ಇಷ್ಟು ನಿರ್ಮಲವಾಗಿರ್ತಕ್ಕಂಥವನು ನಿಜವಾಗಿರ್ತಕ್ಕಂಥ ಮಹಾತ್ಮ. ಯಾರ ಮನಸ್ಸಿನಲ್ಲಿ ಆದರೆ ಕಾಮ ಕ್ರೋಧಾದಿ ಮತ್ಸರಗಳು ಇಲ್ಲವೋ ನಿರ್ದೋಷಂ ಸಮಂ ಬ್ರಹ್ಮ, ದೋಷರಹಿತವಾಗಿರ್ತಕ್ಕಂಥ ಯಾವ ಪ್ರತಿಫಲನಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತುವಿದೆಯೋ ಅದು ನಿಜವಾಗಿಯೂ ಅಂತ ಅಂತಃಕರಣ ನಿರ್ಮಲವಾಗಿರ್ತಕ್ಕಂಥದ್ದು ಬ್ರಹ್ಮವಸ್ತು ಸಮಾನ.